ಗೈಸ್ ಎಲ್ಲರೂ ನಮಸ್ಕಾರಗಳು. ವೆಲ್ಕಮ್ ಬ್ಯಾಕ್ ಟು ಕಿರಣ್ ಇನ್ಸೈಟ್ಸ್ ಟಾಪ್ ರೇಟಿಂಗ್ ಅಪ್ಡೇಟ್ಗೆ ಸ್ವಾಗತ. ಎಲ್ಲ ಅಪ್ಡೇಟ್ಸ್ ನ ಪಟ್ ಅನ್ನಗೆ ನೋಡೋಣ. ಅದಕ್ಕೂ ಮುಂಚೆ ಯಾರ ಚಾನಲ್ ಸಬ್ಸ್ಕ್ರೈಬ್ ಹಾಕಲ್ದೆ ವಿಡಿಯೋ ನೋಡ್ತಾ ಇದ್ರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವಾಗ ಮೊದಲನೇ ಅಪ್ಡೇಟ್ಗೆ ಹೋಗೋಣ. ಇದು ಹಾರ್ದಿಕ್ ಪಾಂಡ್ಯ ರಿಲೇಟೆಡ್, ಟ್ರೇಡ್ ರಿಲೇಟೆಡ್. ಹಾರ್ದಿಕ್ ಪಾಂಡ್ಯ ಇಂಟು ಸಿ ಎಸ್ ಕೆ ಫ್ರಾಂಚೈಸಿ ಅದೇನೇ ಆಗ್ಲಿ ಹಾರ್ದಿಕ್ ಪಾಂಡ್ಯನ ಟ್ರೇಡ್ ಮಾಡ್ಕೊಳಕ್ ನೋಡ್ತಾ ಇರೋದು. ಹೌದು, ಅವ್ರಿಗೋಸ್ಕರ ಯಾರು ಬಿಟ್ಕೊಡಕ್ಕೂ ರೆಡಿ ಇರೋದು. ಸಾಲದಕ್ಕೆ 10 crore ಕೂಡ ಆಫರ್ ಮಾಡಿರೋದ್ ಮಗ. ನೋಡಿ ಇವಾಗ ಬರ್ತಿರೋ ಅಪ್ಡೇಟ್ಸ್ ಪ್ರಕಾರ ಏನ್ ಗೊತ್ತಾ, ಇವರು ಡೆವಾಲ್ ಬ್ರೇವಿಸ್ ಮತ್ತೆ ಶಿವಮ್ ದುಬೆ ಅವ್ರಿಬ್ಬರನ್ನು ಬಿಡಕ್ ರೆಡಿ ಆಗಿದ್ದಾರೆ ಹಾರ್ದಿಕ್ ಪಾಂಡ್ಯಗೋಸ್ಕರ. ಸಿ.ಎಸ್.ಕೆ ಫ್ರಾಂಚೈಸಿ ಇವ್ರಿಬ್ಬರು ಬಿಡೋದಲ್ದೆ ಸಾಲದಕ್ಕೆ ಇನ್ನೂ 10 crore ಎಕ್ಸ್ಟ್ರಾ ಕ್ಯಾಶ್ ಕೊಡ್ತೀವಿ ಅಂತ ಹೇಳಿರೋದ್ ಮಗ. ನೋಡಿ ಹಾರ್ದಿಕ್ ಪಾಂಡ್ಯ ರೇಂಜ್ ಯಾವ ತರ ಇದೆ ಅಂತ. ಹಾರ್ದಿಕ್ ಪಾಂಡ್ಯ ಮುಂಬೈ ಇಂಡಿಯನ್ಸ್ ಅಂತ ಬಂದಾಗ ಕ್ಯಾಪ್ಟನ್ಶನ್ ಅಷ್ಟೊಂದು ಚೆನ್ನಾಗಿ ನಿಭಾಯಿಸಿಲ್ಲ, ವರ್ಷಾಗಿನೇ ನಿಭಾಯಿಸಿರೋದು. ನೋಡಿ ಆದ್ರೂ ಇವ್ರಿಗೆ ಎಷ್ಟು ಡಿಮ್ಯಾಂಡ್ ಇದೆ ಅಂತ. ಇವ್ರು ಯಾಕಂದ್ರೆ ಆಲ್ರೌಂಡರ್ ಮತ್ತೆ ಕ್ಯಾಪ್ಟನ್ಸಿ ಮೆಟೀರಿಯಲ್ ಬೇರೆ ಅಲ್ವಾ, ಆದ್ರಿಂದ ಇವ್ರಿಗೆ ಇಷ್ಟು ಡಿಮ್ಯಾಂಡ್ ಇದೆ ಅಂತ ಹೇಳ್ಬೋದು. ಅಲ್ಲೇ ಯೋಚನೆ ಮಾಡಿ ಇವ್ರಿಗೋಸ್ಕರ ಡೆವಾಲ್ ಬ್ರೇವಿಸ್ ಶಿವಮ್ ದುಬೆನ ಬಿಡಕ್ ರೆಡಿ ಇದಾರೆ ಅಂದ್ರೆ, ಬಟ್ ಆದ್ರೂ ನಂಗೆ ಇದು ಓರ್ತಲ್ಲ ಮಗ. ಯಾಕೆ ಗೊತ್ತಾ, ಡೆವಾಲ್ ಬ್ರೇವಿಸ್ ಶಿವಮ್ ದುಬೆ ಲಾಸ್ಟ್ ಸೀಸನ್ ಸಖತ್ತಾಗಿ ಆಡಿದ್ರು. ಅವ್ರ ಕಡೆ ಸಿ.ಎಸ್.ಕೆ ಅಂತ ಬಂದಾಗ ಅವರೇ ಮಗ ಲಾಸ್ಟ್ ಸೀಸನ್ ಚೆನ್ನಾಗಿನೇ ಆಡಿರೋದು. ಅದ್ರ ಲಾಸ್ಟ್ ಸೀಸನ್ ಚೆನ್ನಾಗಿ ಆಡಿದ್ರು. ಬಟ್ ಡೆವಾಲ್ ಬ್ರೇವಿಸ್ ಲಾಸ್ಟ್ ಸೀಸನ್ ಏನೋ ಅಷ್ಟೊಂದು ಜನ ಪರ್ಫಾರ್ಮೆನ್ಸ್ ಕೊಟ್ಟಿಲ್ಲ. ಅದ್ರ ಲಾಸ್ಟ್ ಸೀಸನ್ ಚೆನ್ನಾಗಿ ಆಡಿದ್ರು. ಬಟ್ ಆದ್ರೂ ಇವ್ರನ್ನ ಇಬ್ರು ಬಿಟ್ಕೊಡೋದು ಡೌಟ್. ಯಾಕಂದ್ರೆ ಇವಾಗ ಇವ್ರಿಬ್ರು ಏನಾದ್ರು ಬಿಟ್ಕೊಟ್ರೆ ಸಿ.ಎಸ್.ಕೆ ವೀಕ್ ಆಗ್ಬಿಡುತ್ತೆ. ಸಿ.ಎಸ್.ಕೆ ಏನಾದ್ರು ಇವ್ರನ್ನ ಬಿಟ್ಕೊಟ್ರೆ ನೆಕ್ಸ್ಟ್ ಆಕ್ಷನ್ ಬರುತ್ತಲ್ವಾ, ಒಳ್ಳೊಳ್ಳೆ ಪ್ಲೇಯರ್ಸ್ ಪಿಕ್ ಮಾಡ್ಬೇಕಾಗುತ್ತೆ. ಏನಾದ್ರು ಈ ಟ್ರೇಡ್ ಅನ್ನು ಮಾಡ್ಕೊಂಡ್ರೆ ಒಂಥರ ಮುಟ್ಟಾಳ್ತಾನ ಅಂತ ಹೇಳ್ಬೋದು. ಅದೇನಾದ್ರು ಒಬ್ಬ ಪ್ಲೇಯರ್ ಬೇಕಾದ್ರೆ ಕೊಡ್ಲಿ, ಇಲ್ಲ ಅಂತಲ್ಲ. ಬಟ್ 2 ಪ್ಲೇಯರ್ನ ಹಾರ್ದಿಕ್ ಪಾಂಡ್ಯಗೋಸ್ಕರ ಕೊಟ್ಟು ಸಾಲಿದ 10 crore ಅದನ್ನು ಆಫರ್ ಮಾಡಿದ್ರೆ ಅದೊಂಥರ ಓಡ್ತಿಲ್ಲ ಅಂತ ಹೇಳ್ಬೋದು. ಹಾರ್ದಿಕ್ ಪಾಂಡ್ಯ ಕೇಪಬಿಲಿಟಿ ಬಗ್ಗೆ ಮಾತಾಡ್ತಲ್ಲ. ಹಾರ್ದಿಕ್ ಪಾಂಡ್ಯ ಒಳ್ಳೆ ಬ್ಯಾಟರು, ಒಳ್ಳೆ ಬೌಲರು, ಒಳ್ಳೆ ಕ್ಯಾಪ್ಟನ್ಸಿ ಬಿಟ್ಟಿದ್ದಾರೆ, ಚೆನ್ನಾಗಿನ ನಿಭಾಯಿಸ್ತಾರೆ, ಇಲ್ಲ ಅಂತಲ್ಲ. ಬಟ್ ಆದ್ರೂ ಸಿ.ಎಸ್.ಕೆ ಫ್ರಾಂಚೈಸಿಗೆ ಓರ್ತಲ್ಲ. ಯಾಕೆ ಗೊತ್ತಾ, ಇಲ್ಲಿ 2 ಪ್ಲೇಯರ್ಸ್ ನ ಕಳ್ಕೊಂಡ್ರೆ ನೀವು 1 ಪ್ಲೇಯರ್ಸ್ ನ ಟ್ರೇಡ್ ಮಾಡ್ಕೊಂಡ್ರೆ ಏನ್ ಯೂಸ್ ಮಗ. ಇವ್ರ ಕಡೆ ಆಡ್ತಾ ಇರೋದೇ ಮೇನ್ ಇವ್ರು ಸಿ.ಎಸ್.ಕೆ ಕಡೆ. ಆದ್ರಿಂದ ಇವ್ರನ್ನ ಏನಾದ್ರು ಬಿಟ್ಕೊಟ್ರೆ ಇವ್ರು ಮುಟ್ಟಾಲ್ತನ ಮಾಡ್ಕೊತಾರೆ. ನೋಡೋಣ ಏನ್ ಮಾಡ್ತಾರಂತ. ಅಪ್ಡೇಟ್ ನಂಬರ್ 2, ಈ ಆಲ್ರೌಂಡರ್ ಅಂತ ಯಾವಾಗ ಕರಿತೀವಿ, ಹೂ ಕ್ಯಾನ್ ಬ್ಯಾಟ್ ಹೂ ಕ್ಯಾನ್ ಬೌಲ್. ಈ ಕ್ಯಾಟಗರಿಯಲ್ಲಿ ಇಂಡಿಯನ್ ಪ್ಲೇಯರ್ಸ್ ಯಾರ್ಯಾರು ಬರ್ತಾರೆ, ಶಿವಮ್ ದುಬೆ, ಹರ್ಷಿತ್ ರಾಣಾ, ಹಾರ್ದಿಕ್ ಪಾಂಡ್ಯ, ನಿತೀಶ್ ಕುಮಾರ್ ರೆಡ್ಡಿ ಇವರೆಲ್ಲ ಆ ಕ್ಯಾಟಗರಿಯಲ್ಲಿ ಬರ್ತಾರಲ್ವಾ. ಇವಾಗ ಕೃಷ್ಣಮಾಚಾರಿ ಶ್ರೀಕಾಂತ್ ಅವ್ರು ಹೇಳಿರೋ ಸ್ಟೇಟ್ಮೆಂಟ್ ಪ್ರಕಾರ ಏನ್ ಗೊತ್ತಾ, ಶಿವಮ್ ದುಬೆ, ಹರ್ಷಿತ್ ರಾಣಾ ಇವರೆಲ್ಲ ಜೆನ್ಯೂನ್ ಆಲ್ರೌಂಡರ್ಸ್ ಅಲ್ಲ. ಜೆನ್ಯೂನ್ ಆಲ್ರೌಂಡರ್ ಯಾರು ಗೊತ್ತಾ, ಹಾರ್ದಿಕ್ ಪಾಂಡ್ಯ ಅವರೊಬ್ಬರೇ ನಮ್ಮ ಇಂಡಿಯಾ ಕಡೆ ಜೆನ್ಯೂನ್ ಆಲ್ರೌಂಡರ್ ಇರೋದು. ಇನ್ನೆಲ್ಲರೂ ಇವಾಗ ನಿತೀಶ್ ಕುಮಾರ್ ರೆಡ್ಡಿ ತಗೊಂಡ್ರೆ ಅವರು ಒಂದು ಹಾಫ್ ಆಲ್ರೌಂಡರ್ ಅಂತ ಹೇಳ್ಬೋದು, ಫುಲ್ ಕಂಪ್ಲೀಟ್ ಆಲ್ರೌಂಡರ್ ಅಂತ ಹೇಳಕ್ಕಾಗಲ್ಲ. ಇನ್ ಮಿಕ್ಕದ್ದು ಇನ್ನ ಯಾರೋ ಶಿವಮ್ ದುಬೆ, ಹರ್ಷಿತ್ ರಾಣಾ ಇವ್ರನ್ನೆಲ್ಲ ಆಲ್ರೌಂಡರ್ ಅಂತ ಕನ್ಸಿಡರ್ ಮಾಡಕ್ಕಾಗಲ್ಲ. ಇವರಿಬ್ಬರನ್ನ ಏನಾದ್ರು ಆಲ್ರೌಂಡರ್ ಅಂತ ಏನಾದ್ರು ಕನ್ಸಿಡರ್ ಮಾಡಿದ್ರೆ ನಾನು ಸಹ ಗ್ರೇಟ್ ಆಲ್ರೌಂಡರ್ ಅಂತ ಕರ್ಕತೀನಿ ಅಂತ ಹೇಳಿರೋದು. ಅಂದ್ರೆ ಇವರು ನೋಡಿ, ಶಿವಮ್ ದುಬೆ ಬ್ಯಾಟಿಂಗ್ ಅಲ್ಲಿ ಚೆನ್ನಾಗಿ ಆಡ್ತಾರೆ, ಬೌಲಿಂಗ್ ಅಲ್ಲಿ ಅಷ್ಟೊಂದೇನು ಕಾಂಟ್ರಿಬ್ಯೂಷನ್ ಮಾಡಕ್ಕಾಗಲ್ಲ. ಹರ್ಷಿತ್ ರಾಣಾ ಬೌಲಿಂಗ್ ಅಲ್ಲಿ ಚೆನ್ನಾಗಿ ಮಾಡ್ತಾರೆ, ಬ್ಯಾಟಿಂಗ್ ಅಲ್ಲಿ ಅಷ್ಟೊಂದೇನು ಕಾಂಟ್ರಿಬ್ಯೂಷನ್ ಮಾಡ್ತಾರೆ, ಇಲ್ಲ ಅಂತಲ್ಲ. ಬಟ್ ಓವರ್ಸೀಸ್ ಪ್ಲೇಯರ್ಸ್ ಗಮನಿಸಿ, ಅವ್ರು ನೋಡಿ ಯಾವ ತರ ಸ್ಕೋರ್ ನ ಮಾಡ್ತಾರೆ ಮತ್ತೆ ಯಾವ ತರ ವಿಕೆಟ್ಸ್ ತಗೋತಾರೆ. ಬಟ್ ಆ ಕೇಪಬಿಲಿಟಿ ಅನ್ನೋದು ಇವರಲ್ಲಿಲ್ಲ. ಆದ್ರಿಂದ ಇವ್ರನ್ನ ಆಲ್ರೌಂಡರ್ಸ್ ಅಂತ ಕರೆಯಕ್ಕಾಗಲ್ಲ. ಕೃಷ್ಣಮಾಚಾರಿ ಶ್ರೀಕಾಂತ್ ಹೇಳಿದಾರಲ್ವಾ, ಅದಕ್ಕೆ ನಾನು ಒಪ್ಕೊಳ್ತೀನಿ. ಆದ್ರೆ ನೀವು ಒಪ್ಕೊಳ್ತೀರ ಇಲ್ವಾ ಗೊತ್ತಿಲ್ಲ, ಅದು ನಿಮ್ಗೆ ಬಿಟ್ಟಿದ್ದು. ಅಪ್ಡೇಟ್ ನಂಬರ್ 3, ನಮ್ಮ ಇಂಡಿಯಾದ ಪಾರ್ಟ್ ಟೈಮ್ ಕೋಚ್ ಆದಂತಹ ವಿ.ವಿ.ಎಸ್. ಲಕ್ಷ್ಮಣ್ ಅವರು ಶ್ರೇಯಸ್ ಅಯ್ಯರ್ಗೆ ಕ್ರೆಡಿಟ್ ಕೊಟ್ಟಿರೋದು. ಏನಂದ್ರೆ ಇವಾಗ ಜಿಂಬಾಬ್ವೆ ವಿರುದ್ಧ 3 T20 ಮ್ಯಾಚಸ್ ಆಡಿದ್ರು, 3 T20 ಮ್ಯಾಚಸ್ ವಿನ್ ಆದ್ರಲ್ವಾ, ಅದನ್ನ ಅವ್ರಿಗೂ ಕ್ರೆಡಿಟ್ ಕೊಟ್ಟಿದ್ದಾರೆ. ಇವಾಗ ನೋಡಿ ಇಂಗ್ಲೆಂಡ್ ವಿರುದ್ಧ ಆಡಿದ್ರಲ್ವ ಸ್ಕ್ವಾಡ್, ಆ ಸ್ಕ್ವಾಡ್ ಅಲ್ಲಿ ಇದ್ದಂತ 5 to 6 ಪ್ಲೇಯರ್ಸ್ ಈ ಸ್ಕ್ವಾಡ್ ಅಲ್ಲಿ ಇದ್ರು. ಇವಾಗ ಶ್ರೇಯಸ್ ಅಯ್ಯರ್ಗೆ ಅನ್ನೋದು ಸ್ವಲ್ಪ ಭಯ ಅನ್ನೋದು ಇರುತ್ತಲ್ವಾ. ಬಟ್ ಆದ್ರೆ ಅಲ್ಲಿ ಸೋತಿರ್ಬೋದು 5 to 6 ಪ್ಲೇಯರ್ಸ್ ಈ ಸ್ಕ್ವಾಡ್ ಅಲ್ಲಿ ಇದ್ದಾಗ್ಲೂ ಶ್ರೇಯಸ್ ಅಯ್ಯರ್ ಒಂಥರ ಕಾನ್ಫಿಡೆಂಟ್ ಆಗಿದ್ರಂತೆ, ಪ್ರತಿಯೊಬ್ಬ ಪ್ಲೇಯರ್ಸ್ ಎಂಕರೇಜ್ ಮಾಡ್ತಾ ಇರಂತೆ. ಆದ್ರಿಂದ ಸೀರೀಸ್ ನ ವಿನ್ ಆದ್ರಲ್ವಾ, ಅದಕ್ಕೆ ಶ್ರೇಯಸ್ ಅಯ್ಯರ್ಗೂ ಕ್ರೆಡಿಟ್ ಕೊಟ್ಟಿರೋದು. ಅಪ್ಡೇಟ್ ನಂಬರ್ 4, ನಿನ್ನೆ ಜಿಂಬಾಬ್ವೆ ವಿರುದ್ಧ ಟೀಮ್ ಇಂಡಿಯಾ ಮ್ಯಾಚ್ ನೋಡಿರ್ತೀರಾ. ಆ ಮ್ಯಾಚ್ ಅಲ್ಲಿ ವೈಭವ್ ಸೂರ್ಯವಂಶಿ 80 runs ಸಮಥಿಂಗ್ ಏನೋ ಸ್ಕೋರ್ ಮಾಡ್ತಾರಲ್ವಾ. ಆ ಸ್ಕೋರ್ ಮಾಡ್ತಾ ಇದ್ದಂಗೆ ಟೀಮ್ ಇಂಡಿಯಾ ವಿನ್ ಆಗುತ್ತೆ. ಮತ್ತೆ ಮ್ಯಾನ್ ಆಫ್ ದಿ ಮ್ಯಾಚ್ ಕೂಡ ಇವ್ರಿಗೆ ಸಿಗೋದು, ವೈಭವ್ ಸೂರ್ಯವಂಶಿಗೆ. ಸಾಲದಕ್ಕೆ ಪ್ಲೇಯರ್ ಆಫ್ ದಿ ಸೀರೀಸ್ ಸಹ ಇವ್ರಿಗೆ ಸಿಗುತ್ತಲ್ವಾ. ಇವರು ವೈಭವ್ ಸೂರ್ಯವಂಶಿ ಹೇಳಿರೋದೇನು ಗೊತ್ತಾ, ಇದೊಂದು ಡ್ರೀಮ್ ಅಂತ ಅವ್ರಿಗೆ, ಅದು ಒಂಥರ ಕನಸು ನನ್ಸಾಗಿರೋದು. ಮತ್ತೆ ಇವಾಗ ನೋಡಿ ಯಾರಿಗೆ ಆಗ್ಲಿ, ಇವಾಗ ಮ್ಯಾನ್ ಆಫ್ ದಿ ಮ್ಯಾಚ್ ಇರ್ಬೋದು, ಮ್ಯಾನ್ ಆಫ್ ದಿ ಸೀರೀಸ್ ಇರ್ಬೋದು, 2 ಒಂದೇ ಪ್ಲೇಯರ್ ಬರುತ್ತೆ ಅಂದ್ರೆ ಪ್ರತಿಯೊಬ್ಬರು ಖುಷಿ ಅನ್ನೋದು ಹಾಗೆ ಆಗುತ್ತಲ್ವಾ. ಅದನ್ನೇ ಇವ್ರು ಹೇಳಿರೋದು, ಇವ್ರಿಗೂ ಖುಷಿ ಆಯ್ತತಿ ಇವೆರಡು ಸಿಕ್ಕಿರೋದು. ಅಪ್ಡೇಟ್ ನಂಬರ್ 5, ಇನ್ನೇನೋ ನೆಕ್ಸ್ಟ್ ಶ್ರೀಲಂಕಾ ವಿರುದ್ಧ ಟೆಸ್ಟ್ ಸೀರೀಸ್ ನ ಆಡ್ತಾರೆ. ಅದಕ್ಕೆ ಮುಂಚೆ ಸ್ಕ್ವಾಡ್ ಅನೌನ್ಸ್ ಮಾಡ್ಬೇಕಲ್ವಾ. ಸ್ಕ್ವಾಡ್ ಅನೌನ್ಸ್ ಮಾಡಕ್ಕೂ ಮುಂಚೆ ಇವಾಗ ಟೀಮ್ ಇಂಡಿಯಾ ಕಡೆ ಯಾವ ತರ ಆಗಿದೆ ಗೊತ್ತಾ, ಎಲ್ಲರೂ ಇಂಜುರಿ ಆಗಿರೋದು ಮಗ. ಇವ್ರು ವಾಷಿಂಗ್ಟನ್ ಸುಂದರ್, ಜಸ್ಪ್ರೀತ್ ಬುಮ್ರಾ, ಸಾಯಿ ಸುದರ್ಶನ್, ಹರ್ಷಿತ್ ರಾಣಾ ಮತ್ತೆ ನಿತೀಶ್ ಕುಮಾರ್ ಇವರೆಲ್ಲ ಇಂಜುರಿ ಆಗಿದ್ದಾರೆ. ಇವರು ಇನ್ನೂ ಕಂಪ್ಲೀಟ್ ಆಗಿ ರಿಕವರಿ ಆಗಿಲ್ಲ. ಒಂದ್ ವೇಳೆ ರಿಕವರಿ ಆದ್ರೆ ಇವರು ಟೆಸ್ಟ್ ಇದ್ರಲ್ಲಿ ಸ್ಕ್ವಾಡ್ ಅಲ್ಲಿ ಅನೌನ್ಸ್ ಮಾಡ್ತಾರೆ ಇವ್ರ ನೇಮ್ಸ್ ನ. ಬಟ್ ಇವ್ರೇನಾದ್ರು ರಿಕವರಿ ಆಗಿಲ್ಲ ಅಂದ್ರೆ ಇವ್ರ ಅಬ್ಸೆನ್ಸ್ ಅಲ್ಲಿ ಯಾವ ಸ್ಕ್ವಾಡ್ ಅನೌನ್ಸ್ ಮಾಡ್ತಾರೆ ಅಂತ ಕ್ಯೂರಿಯಾಸಿಟಿನ ಹುಟ್ಟಾಕಿರೋದು. ನೋಡೋಣ ಯಾರನ್ನ ಅನೌನ್ಸ್ ಮಾಡ್ತಾರೆ ಅಂತ. ಅಪ್ಡೇಟ್ ನಂಬರ್ 6, ರವಿಚಂದ್ರನ್ ಅಶ್ವಿನ್ ಭುವನೇಶ್ವರ್ ಕುಮಾರ್ ಬಗ್ಗೆ ಮಾತನಾಡಿರೋದು ಮಗ. ಇದು ಭುವನೇಶ್ವರ್ ಕುಮಾರ್ ಬಗ್ಗೆ ಇವ್ರಂತಲ್ಲ ಪ್ರತಿಯೊಬ್ರು ಹೇಳ್ತಾ ಇರೋದು ಏನಂದ್ರೆ,
ಭುವನೇಶ್ವರ್ ಕುಮಾರ್ನ ODI ಅಂತ ಬಂದಾಗ ಅವ್ರನ್ನ ಆಡಿಸ್ಬೇಕು, ಅವ್ರನ್ನ ಕನ್ಸಿಡರ್ ಮಾಡ್ಬೇಕು ಅಂತಾನೆ ಹೇಳ್ತಾ ಇರೋದು. ಅದೇ ರವಿಚಂದ್ರನ್ ಅಶ್ವಿನ್ ಕೂಡ ಹೇಳಿರೋದು ODI ಕನ್ಸಿಡರ್ ಮಾಡ್ಬೇಕು. ಮತ್ತೆ 2027 ವರ್ಲ್ಡ್ ಕಪ್ ಇದೆ ಅಲ್ವಾ ODI ಇದು, ಆ ವರ್ಲ್ಡ್ ಕಪ್ ಗೆ ಭುವನೇಶ್ವರ್ನ ಕನ್ಸಿಡರ್ ಮಾಡ್ಬೇಕು, ಅವ್ರನ್ನ ಆಡಿಸ್ಬೇಕು ಅಂತ ಹೇಳಿರೋದು. ಹೌದು, ಭುವನೇಶ್ವರ್ ಕುಮಾರ್ IPL ಅಂತ ಬಂದಾಗ ಸಖತ್ತಾಗಿ ಆಡಿದ್ದಾರೆ, ಸಖತ್ತಾಗಿ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ. ಬಟ್ ಆದ್ರೂ ಭುವನೇಶ್ವರ್ನ ಕನ್ಸಿಡರ್ ಮಾಡ್ತಲ್ಲ. ಇದಕ್ಕೂ ಮುಂಚೆ ಟೀಮ್ ಇಂಡಿಯಾ ಕಡೆ ಆಡಿದ್ದಾರೆ, ಇಲ್ಲ ಅಂತಲ್ಲ, ಬಟ್ ಅವ್ರನ್ನ ಸ್ವಲ್ಪ ನೆಗೆಟ್ ಮಾಡ್ಬಿಟ್ರು. ಬಟ್ ಇವಾಗ ಒಳ್ಳೆ ಪರ್ಫಾರ್ಮೆನ್ಸ್ ಕೊಡ್ತದಲ್ವಾ, ಆದ್ರಿಂದ ಪ್ರತಿಯೊಬ್ರು ಇವ್ರನ್ನ ಭುವನೇಶ್ವರ್ ಕುಮಾರ್ನ ಆಡಿಸ್ಬೇಕಂತ ಹೇಳ್ತಾ ಇರೋದು. ನೋಡೋಣ ಏನಾದ್ರು BCCI ರವಿಚಂದ್ರನ್ ಅಶ್ವಿನ್ ಹೇಳಿದಾರಲ್ವಾ, ಆ ಮಾತನ್ನ ಏನಾದ್ರು ಕೇಳಿಸ್ಕೊಂಡು ಆದ್ಮೇಲೆ ಏನಾದ್ರು ಸ್ಕ್ವಾಡ್ ಅಲ್ಲಿ ತರ್ತಾರ, ವರ್ಲ್ಡ್ ಕಪ್ ಅಲ್ಲಿ ಆಡಿಸ್ತಾರ, ಇಲ್ಲ ಅಂದ್ರೆ ಏನಾದ್ರು ಸೈಡ್ ಲೈನ್ ಮಾಡ್ತಾರ ಅಂತ ನೋಡೋಣ. ಇವಾಗ ಇದು ಇವತ್ತಿನ ಟಾಪ್ ರೇಟಿಂಗ್ ಅಪ್ಡೇಟ್ಸ್ ಆಗಿತ್ತು. ವಿಡಿಯೋ ಇಷ್ಟ ಆಯ್ತು ಅನ್ಕೋತೀನಿ. ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ಸಿಗೋಣ ಮುಂದೆ ವಿಡಿಯೋದಲ್ಲಿ. ಅಲ್ಲಿ ತನಕ ಇವಾಗ ಅಷ್ಟೇ, ಕೇರ್, ಬಾಯ್.